ಇಲ್ಲಿ ನಮಗೆ ಬಸವಣ್ಣನವರು ಈ ಶರೀರವು ಒಂದು ದೇವಾಲಯ ಎಂಬುದಾಗಿ ನಮಗೆ ತೋರಿಸಿಕೊಟ್ಟರು. ಜೊತೆಗೆ ನಮ್ಮ ಒಳಗಡೆ ಸುಪ್ತವಾಗಿರುವಂತಹ ಆ ಪರಮಾತ್ಮನ ಚಿದಂಶ ಚಿದ್ರೂಪವಾಗಿರ್ತಕ್ಕಂಥ ಆತ್ಮದ ಸ್ವರೂಪವಾಗಿರ್ತಕ್ಕಂಥ ಭಗವಂತನನ್ನು ನಮಗೆ ಇಷ್ಟಲಿಂಗ ರೂಪದಲ್ಲಿ ಹೊರಗಡೆ ಬಾಹ್ಯ ಸ್ಥಳಕ್ಕೆ ನಮಗೆ ಕೊಟ್ಟು ತೋರಿಸಿದ್ದಾರೆ. ಇಲ್ಲಿ ಆತ್ಮ ಮತ್ತು ಪರಮಾತ್ಮನ ಮಿಲನವಾಗ್ತಾ ಇದೆ. ಅಂಗ ಮತ್ತು ಲಿಂಗದ ಮಿಲನವಾಗ್ತಾ ಇದೆ. ಇಂತಹ ಒಂದು ಶಿವಯೋಗವನ್ನು, ತ್ರಾಟಕ ಯೋಗವನ್ನು, ದೃಷ್ಟಿಯೋಗವನ್ನು ಜನರಿಗೆ ಪರಿಚಯ ಮಾಡಿ ಪ್ರಯೋಗಗಳ ಮುಖಾಂತರ ಪ್ರಾಯೋಗಿಕವಾಗಿ ಇದನ್ನು ಬಹಳ ಯಶಸ್ವಿಯಾಗಿ ಕುಂಡಲಿನಿ ಶಕ್ತಿಯನ್ನು ಜಾಗೃತ ಮಾಡಿಕೊಳ್ಳುವಂತಹ ವಿಶೇಷವಾದಂಥ ವೈಜ್ಞಾನಿಕವಾಗಿರತಕ್ಕಂಥ ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರವನ್ನು ಅಳವಡಿಸಿ ನಮಗೆ ಈ ಇಷ್ಟಲಿಂಗ ಯೋಗವನ್ನು ತಿಳಿಸಿಕೊಟ್ಟಿರ್ತಕ್ಕಂಥ ಬಸವಣ್ಣನವರು ಅಂತಹ ಇಷ್ಟಲಿಂಗ ಧರಿಸಿಕೊಂಡು ಅಂತಹ ಇಷ್ಟಲಿಂಗವನ್ನು ತಮ್ಮ ಎದೆಯ ಮೇಲೆ ಧಾರಣೆ ಮಾಡಿಕೊಂಡು ಹೊರಗಡೆ ದೇವರನ್ನು ಹುಡುಕಲು ಹೋಗ್ತಾರಲ್ಲ, ಆ ದೇವಸ್ಥಾನ ಈ ದೇವಸ್ಥಾನ, ಆ ಊರಿನ ಗುಡಿ ಈ ಊರಿನ ಗುಡಿ, ಮನೆಯ ದೇವರು ಆ ದೇವರು ಈ ದೇವರು ಎಂಬುದಾಗಿ ಆಚೆ ದೇವರನ್ನು ಹುಡುಕಿಕೊಂಡು ಹೋಗುವಂತಹ ಆ ಲಿಂಗ ಭಕ್ತರಿಗೆ ಅಥವಾ ಲಿಂಗವನ್ನು ಧರಿಸಿಕೊಂಡಿರ್ತಕ್ಕಂಥ ವಿಭೂತಿ ಧಾರಣೆ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಅಥವಾ ಅಂತಹ ಶರಣರು, ಅಂತಹ ಭಕ್ತರು ಏನಾದರೂ ತಪ್ಪು ಮಾಡಿದರೆ ಅವರಿಗೆ ಎಚ್ಚರಿಕೆ ಕೊಡುವಂತಹ ವಚನಗಳನ್ನು ಸಹ ಹೇಳಿದ್ದಾರೆ. ಅವರಿಗೆ ಎಚ್ಚರಿಕೆಯ ಮಾತುಗಳನ್ನು ಸಹ ಶರಣರು ಹೇಳಿದ್ದಾರೆ. ಅದು ತಪ್ಪು. ನೀವು ನಡೆದಾಡುವ ದೇವಸ್ಥಾನಗಳು, ನಿಮ್ಮಲ್ಲಿ ಪರಮಾತ್ಮನಿದ್ದಾನೆ. ನಿಮ್ಮಲ್ಲಿರುವ ಪರಮಾತ್ಮನನ್ನು ನೀವು ತಿಳಿದುಕೊಳ್ಳಲು ಇಷ್ಟಲಿಂಗ ಇದೆ. ಇಷ್ಟಲಿಂಗದ ಮುಖಾಂತರ ನೀವು ಪರಮಾತ್ಮನ ದರ್ಶನವನ್ನು ಮಾಡರಿ. ನೀವೇ ದೇವಸ್ಥಾನಗಳಾಗಿರುವಾಗ ಮತ್ತೊಂದು ದೇವಸ್ಥಾನವನ್ನು ಹುಡುಕಿಕೊಂಡು ಹೋಗುವುದು ಅಪರಾಧ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಯಾರು ಲಿಂಗಧಾರಿಗಳಾಗಿ ನಡ್ಕೊಳ್ತಾ ಇದ್ದಾರೆ ಅವರಿಗೆ ಹೇಳಿದ್ದಾರೆ. ಹೇಳಿದ್ರೂ ಸಹ 12ನೇ ಶತಮಾನದಲ್ಲೂ ಸಹ ತಪ್ಪು ಮಾಡಿರಬಹುದು ಕೆಲವರು. ಈ ದಿನಮಾನಗಳಲ್ಲಂತೂ ವಿಪರೀತ ತಪ್ಪು ನಡೀತಾ ಇದ್ದಾವೆ. ಸಾಮಾನ್ಯವಾಗಿ ಇವತ್ತು ದಿನಮಾನದಲ್ಲಿ ನಾವು ಒಂದು ಕುಟುಂಬದಲ್ಲಿ ನಾವು ನೋಡ್ತೇವೆ, ಅತ್ತೆದೇ ಒಂದು ಮನೆ ದೇವರು, ಮಾವನದೊಂದು ಮನೆ ದೇವರು, ಸೊಸೆ, ಆ ಸೊಸೆದು ಮನೆ ಕಡೆದೊಂದು ದೇವರು. ಹೀಗೆ ಒಂದೇ ಮನೆಯಲ್ಲಿ 3-4 ದೇವರುಗಳ ಕಲ್ಪನೆಗಳು, ಅವರವರಲ್ಲೇ ಗೊಂದಲ. ಕಳೆದ ವರ್ಷ ನೀವು ನಿಮ್ಮನೆ ದೇವ್ರಿಗೆ ಹೋಗಿದ್ರಿ, ಈ ಸಲ ನಮ್ಮನೆ ದೇವ್ರಿಗೆ ಹೋಗೋಣ. ಇಲ್ಲ, ಹೋದ ವರ್ಷ ನಾವು ಅದು ಬೇರೆ ದೇವ್ರಿಗೆ ಹೋಗಿದ್ದಿದ್ದು, ಅದರಿಂದ ನಮ್ಮ ಮನೆ ದೇವರು ಅಲ್ಲದೆ ಇನ್ನೊಂದು ನಮ್ಮ ಕುಲದೇವರು ಬೇರೆ ಇದೆ, ಆ ಕುಲದೇವ್ರಿಗೆ ಹೋಗಬೇಕು. ಇಂತಹ ಕ್ಷುಲ್ಲಕ ವಿಚಾರಗಳಿಂದಲೂ ಸಹ ಕುಟುಂಬದಲ್ಲಿ ಅನಾಹುತಗಳು, ಒಬ್ಬರಿಗೊಬ್ಬರು ಮನಸ್ತಾಪಗಳು ಮಾಡಿಕೊಳ್ಳುವಂತಹ ಪ್ರಸಂಗಗಳನ್ನು ಸಹ ನಾವು ನೋಡ್ತೇವೆ. ಇಲ್ಲದ ದೇವರುಗಳನ್ನು ಕಲ್ಪಿಸಿಕೊಂಡು, ಇಲ್ಲದ ದೇವರಿಗೋಸ್ಕರ ಜಗಳ ಆಡಿಕೊಂಡು, ಮನಸ್ತಾಪಗಳನ್ನು ಮಾಡಿಕೊಂಡು, ಕೊನೆಗೆ ಆ ದೇವರುಗಳನ್ನು ಹುಡುಕಿಕೊಂಡು ಹೋಗಿ ಸಾವಿರಾರು ರೂಪಾಯಿಗಳನ್ನು ವ್ಯಯ ಮಾಡಿಕೊಂಡು ದೈಹಿಕವಾಗಿ ಮಾನಸಿಕವಾಗಿ ಶ್ರಮವನ್ನು ಮಾಡಿಕೊಂಡು, ಎಲ್ಲದಕ್ಕೂ ಮುಖ್ಯವಾಗಿ ಅಮೂಲ್ಯವಾದಂತಹ ಹಣಕ್ಕೂ ಅಂತ ಅಮೂಲ್ಯವಾದಂತಹ ಸಮಯ, ಆ ದಿನಗಳನ್ನು ವ್ಯರ್ಥ ಮಾಡಿಕೊಂಡು ಸುಸ್ತಾಗಿ ಮನೆಗೆ ವಾಪಸ್ ಬರ್ತಾರೆ. ಹೋದ ಕಡೆ ಏನಾದ್ರೂ ಅನಾಹುತಗಳಾದರೆ ಅಥವಾ ಶರೀರದ ಮೇಲೆ ದುಷ್ಪರಿಣಾಮಗಳಾದರೆ, ಕಾಯಿಲೆ
ಬೀಳುವಂತಹ ಸಂದರ್ಭಗಳು ಸಹ ಇರ್ತವೆ. ಈ ರೀತಿ ನಮ್ಮ ದೇಹಕ್ಕೆ ಶ್ರಮವನ್ನು ಕೊಟ್ಟು ಇಲ್ಲ ಸಲ್ಲದ ದೇವರುಗಳನ್ನು ಹುಡುಕಿಕೊಂಡು ಹೋಗಿ ಮುಡಿ, ಹರಕೆ, ಕಾಣಿಕೆ ಇತ್ಯಾದಿಗಳನ್ನು ಅರ್ಪಿಸಿ ಬರುವಂತಹ ಒಂದು ಮೂಢನಂಬಿಕೆಯ ಪರಮಾವಧಿ. ದೇವರನ್ನು ಆಚೆ ಹುಡುಕಿಕೊಂಡು ಹೋಗುವುದು ಶರಣರ ಪ್ರಕಾರ ಮೂಢನಂಬಿಕೆಯ ಪರಮಾವಧಿ. ಇಂತಹ ಜನಗಳಿಗೆ ಬಸವಾದಿ ಶರಣರು ಒಂದು ವಚನದಲ್ಲಿ ತುಂಬ ಸ್ಪಷ್ಟವಾಗಿ, ನೇರವಾಗಿ, ಹೃದಯಕ್ಕೆ ಮುಟ್ಟುವಂತೆಯೇ, ಸಾಮಾನ್ಯರಿಗೂ ಸಹ ಅರ್ಥವಾಗುವಂತೆ ಚನ್ನಬಸವಣ್ಣನವರು ಒಂದು ವಚನದಲ್ಲಿ ಹೇಳ್ತಾರೆ. ಲಿಂಗವಂತರಿಗೆ ಮನೆ ದೈವ, ಕುಲ ದೈವಗಳಿಲ್ಲ. ಇಷ್ಟಲಿಂಗವೇ ಸರ್ವದೈವ. ಶರಣ ಸಂಕುಲವೇ ದೈವ. ಗುರು ಕಾರುಣ್ಯ ಪಡೆದು ಅಂಗದ ಮೇಲೆ ಲಿಂಗ ಸಾಹಿತ್ಯವಾದ ಬಳಿಕ ಕುಲದೈವ ತನ್ನ ಅಂಗದ ಮೇಲಿಪ್ಪ ಲಿಂಗವೆಂದು ಅರಿಯದೆ, ಮನೆದೈವ ತನ್ನ ಮನೆಗೆ ಬಂದ ಜಂಗಮವೆಂದರಿಯದೆ, ಮತ್ತೆ ಬೇರೆ ಕುಲದೈವ ಮನೆದೈವವೆಂದು ಧರೆಯ ಮೇಲಣ ಸುರೆನುಡಿ ಒಲೆದೈವ ಭವಿಶೈವ ದೈವಂಗಳ ಹೆಸರಲ್ಲಿ ಕಂಗಳ ಪಟ್ಟ ಕಾಲ ಪಡೆಯ ಕಡೆಯ ತಾಳಿ ಬಂಗಾರಂಗಳ ಮೇಲೆ ಪರದೈವಂಗಳ ಪಾದ ಮುದ್ರಿಕೆಯನ್ನು ತಲೆಯ ಮೇಲಿಟ್ಟುಕೊಂಡು ಆರಾಧಿಸಿ ಅವರೆಂಜಲ ಭುಂಜಿಸಿ ತಮ್ಮ ಲಿಂಗ ಶರೀರದ ಮೇಲೆ ಅವುಗಳನ್ನು ಕಟ್ಟಿಕೊಂಡು ಮತ್ತೆ ತಾವು ಭಕ್ತರೆಂದು ಬೊಗಳುವ ಪರಶಿವ ಆ ಸಮಯದ್ರೋಹಿಗಳು ಅವರನ್ನು ಕಿರಿಕಿರಿಯಾಗಿ ಕಡಿದು ಕೆನ್ನಾಯಿಗಿಕ್ಕದೆ ಮಾಣ್ಪನೆ. ಇಂತಪ್ಪ ನರಜೀವಿಗಳು ಕೂಡಲ ಚೆನ್ನ ಸಂಗಯ್ಯ ರವಿ ಸೋಮರುಗಳಕ್ಕ ನಾಯಕ ನರಕದಲ್ಲಿಕ್ಕುವ. ಇದು ಬಹಳ ಸುಂದರವಾದಂತಹ ವಚನ.